ಚಂಡಮಾರುತದ ಪರಿಣಾಮದಿಂದಾಗಿ ಚೆನ್ನೈ ಪುದುಚೇರಿ ಬಳಿಯ ಕಡಲು ಪ್ರಕ್ಷುಬ್ಧಗೊಂಡಿದೆ. ಕಡಲಲ್ಲಿ ಅಲೆಗಳು ಭೋರ್ಗರಿತಾ ಇದ್ದು ಮೀನುಗಾರಿಕೆ ಬೋಟ್ಗಳು ದಿಕ್ಕಾಪಾಲಾಗಿದೆ. ಚಂಡಮಾರುತ ಅಪ್ಪಳಿಸಿದ ಮೇಲಂತೂ ವರ್ಣಾರ್ಭಟ ಇಮ್ಮಡಿಯಾಗಿದೆ. ಫೆಂಗಲ್ ಚಂಡಮಾರುತವು ವಿಮಾನ ಹಾರಾಟದ ಮೇಲೂ ಬಿಸಿ ತಟ್ಟಿದೆ. ಇನ್ನು ಹವಾಮಾನ ವೈಪರೀತ್ಯದಿಂದ ಚೆನ್ನೈ ವಿಮಾನ ನಿಲ್ದಾಣವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಕಾರುಗಳು ಮುಳುಗುವಂತಹ ಭೀತಿ ಹಿನ್ನೆಲೆಯಲ್ಲಿ ವೇಲಾಚೇರಿ ಮೇಲ್ಸೇತುವೆ ಮೇಲೆ ಪಾರ್ಕಿಂಗ್ ಮಾಡಲಾಗಿದೆ. ಬೆಂಗಳೂರಿಗೂ ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ತಟ್ಟಿದೆ. ನಿನ್ನೆಯಿಂದಲೇ ಮೋಡ ಕವಿದ ವಾತಾವರಣವಿದ್ದು ಬೆಂಗಳೂರು ಸೇರಿದಂತೆ ದಾಸರಹಳ್ಳಿ, ನೆಲಮಂಗಲ ಭಾಗದಲ್ಲೂ ತುಂತುರು ಮಳೆಯಾಗ್ತಾ ಇದೆ. ಇದರಿಂದ ಜನರು ಫುಲ್ ಥಂಡ ಹೊಡೆದಿದ್ದಾರೆ. ಫೆಂಗಲ್ ಎಫೆಕ್ಟ್ನಿಂದಾಗಿ ದಕ್ಷಿಣ ಒಳನಾಡಿನಲ್ಲಿ ಹಗುರ ಮಳೆ ಸಾಧ್ಯತೆ ಇದು. ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಕೊಡಗು, ಚಿಕ್ಕಮಗಳೂರಿನಲ್ಲಿ ಮಳೆಯಾಗಲಿದೆ. ಡಿಸೆಂಬರ್ 3ರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರಿಗೂ ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ತಟ್ಟಿದೆ. ಬೆಳ್ಳಂಬೆಳಗ್ಗೆಯಿಂದ ತುಂತುರು ಮಳೆ ಸುರಿತಾ ಇದೆ. ಲಾಲ್ಬಾಗ್ನಲ್ಲಿ ವಾಕಿಂಗ್ನಲ್ಲಿ ಬರುವವರ ಸಂಖ್ಯೆ ಇಳಿಮುಖವಾಗಿದೆ. ಚಳಿಗೆ ಮನೆಯಿಂದ ಹೊರಬರುವುದಕ್ಕೆ ಪರದಾಡ್ತಿದ್ದಾರೆ. ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು ಎಂದಿದ್ದ ಚಂದ್ರಶೇಖರನಾಥ ಸ್ವಾಮೀಜಿಗೆ ಸಂಕಷ್ಟ ಶುರುವಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಬರುವಂತೆ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಬಳ್ಳಾರಿ ವಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣ ಸದ್ದು ಮಾಡ್ತಾ ಇದೆ. ಇಂದು ವಿಮ್ಸ್ಗೆ ವಿಧಾನಸಭಾ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ಆಸ್ಪತ್ರೆಗೆ ತೆರಳಿ ಪರಿಶೀಲನೆ ನಡೆಸಲಿದ್ದಾರೆ. ಸರ್ಕಾರಿ ನೌಕರಿಯಲ್ಲಿದ್ದರೂ ಪಾಪಿ ಮಗನೊಬ್ಬ ತಾಯಿಯನ್ನ ತಬ್ಬಲಿ ಮಾಡಿದ್ದಾನೆ. ಬೆಳಗಾವಿ ನಗರದಲ್ಲಿರುವಂತಹ ಬಸವಂತ ಗೌಡರ್ ತನ್ನ ಹೆಂಡತಿ ಮಾತು ಕೇಳಿ ತಾಯಿ ಚೆನ್ನಮ್ಮನನ್ನ ಬೀದಿಗೆ ತಳ್ಳಿದ್ದಾನೆ. ಬೆಂಗಳೂರಿನ ಮಡಿವಾಳದಲ್ಲಿ ಕಳ್ಳನೊಬ್ಬ ತನ್ನ ಕೈ ಚುಡುಕ ತೋರಿದ್ದಾನೆ. ಮಧ್ಯರಾತ್ರಿ ತೆರೆದಿದ್ದಂತಹ ಕಿಟಕಿಯೊಳಗೆ ಕೈ ಹಾಕಿ ಆಪಲ್ ವಾಚ್ ಎಗರಿಸಿ ಎಸ್ಕೇಪ್ ಆಗಿದ್ದಾನೆ. ಖತರ್ನಾಕ್ ಕಳ್ಳನ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹುಬ್ಬಳ್ಳಿ, ಧಾರವಾಡ ಪೊಲೀಸರು ಟೆನ್ಷನ್ ಬದಿಗೊತ್ತಿ ಕುಣಿದು ಕುಪ್ಪಳಿಸಿದರು. ಕಮಿಷನರ್ ಎನ್ ಶಶಿಕುಮಾರ್ ಹಾಡು ಕೇಳಿದರೆ ಡಿಸಿಪಿ ರವೀಶ್ ಭಾವಗೀತೆ ಹಾಡಿದರು. ಅಧಿಕಾರಿಗಳ ಹಾಡಿಗೆ ಸಿಬ್ಬಂದಿ ಕುಣಿದು ಕುಪ್ಪಳಿಸಿದರು. ಮಹಾರಾಷ್ಟ್ರದ ಸಿಎಂ ಆಯ್ಕೆಯ ಹಗ್ಗ ಜಗ್ಗಾಟಕ್ಕೆ ತೆರೆಬಿದ್ದಿದೆ. ಬಿಜೆಪಿಯವರೇ ಸಿಎಂ ಆದರೆ ಮಹಾಯುತಿ ಮೈತ್ರಿಕೂಟದ ಇತರರು ಮಿತ್ರ ಪಕ್ಷಗಳಿಂದ ಇಬ್ಬರು ಉಪಮುಖ್ಯಮಂತ್ರಿಗಳಾಗಿದ್ದಾರೆಂದು ಎನ್ಸಿಪಿ ಮುಖ್ಯಸ್ಥ ಅಜಿತ್ ಪವಾರ್ ಹೇಳಿದ್ದಾರೆ. ಮಹಾರಾಷ್ಟ್ರ ಸಿಎಂ ಪಟ್ಟ ಕೈತಪ್ಪಿದ್ದಕ್ಕೆ ಅಸಮಾಧಾನಗೊಂಡಿರುವಂತಹ ಹಾಲಿ ಸಿಎಂ ಏಕನಾಥ್ ಶಿಂದೆ ತಮ್ಮ ಹುಟ್ಟೂರು ಸತಾರಾಗೆ ತೆರಳಿದ್ದಾರೆ. ಜೊತೆಗೆ ಜ್ವರ ಬಂದಿರುವುದರಿಂದ ಮನೆಗೆ ವೈದ್ಯರನ್ನ ಕರೆಸಿಕೊಂಡು ಚಿಕಿತ್ಸೆ ಪಡೆದಿದ್ದಾರೆ. ಮಹಾಯುತಿ ಸರ್ಕಾರಕ್ಕೆ ಬಾಹ್ಯ ಬೆಂಬಲ ನೀಡುತ್ತೇವೆ ಎಂದು ಮಾಜಿ ಸಿಎಂ ಏಕನಾಥ್ ಶಿಂದೆ ಹೇಳಿದ್ದಾರೆ. ಅಮಿತ್ ಶಾ ಮಾಡಿದ ಶಿಂದೆ ಶಿವಸೇನೆ ಮಹಾಯುತಿ ಸರ್ಕಾರದ ಭಾಗವಲ್ಲವ ಅಂತ ಹೇಳಿದ್ದಾರೆ. ಇದರಿಂದ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಕಗ್ಗಂಟಾಗಿದೆ. ಕೇಂದ್ರ ಚುನಾವಣಾ ಆಯೋಗವು ಪ್ರಧಾನಿ ಮೋದಿಯವರ ನಾಯಿ ಅಂತ ಮಹಾರಾಷ್ಟ್ರ ಕಾಂಗ್ರೆಸ್ ನಾಯಕ ಭಾಯಿ ಜಗತಾಪ್ ಆರೋಪಿಸಿದ್ದಾರೆ. ದೇಶದ ಎಲ್ಲಾ ಸಾಂವಿಧಾನಿಕ ಸಂಸ್ಥೆಗಳು ಅವರ ಕೈಗೊಂಬೆಯಾಗಿದೆ ಅಂತ ಕಿಡಿಕಾರಿದ್ದಾರೆ. ಆಧ್ಯಾತ್ಮಿಕ ನಾಯಕ ಚಿನ್ಮಯ್ ಕೃಷ್ಣದಾಸ್ ಬಂಧನದ ಬಳಿಕ ಮತ್ತೊಬ್ಬ ಹಿಂದೂ ಸಂತನನ್ನ ಬಂಧಿಸಿದೆ. ಬಂಧಿತನನ್ನ ಶ್ಯಾಮ್ದಾಸ್ ಪ್ರಭು ಅಂತ ಗುರುತಿಸಲಾಗಿದೆ. ಇವರು ಜೈಲಿನಲ್ಲಿ ಚಿನ್ಮಯ್ ಕೃಷ್ಣದಾಸ್ ಅವರನ್ನ ಭೇಟಿಯಾಗಲು ಹೋಗಿದ್ರು ಎಂದು ವರದಿಯಾಗಿದೆ. ಅಲ್ಪಸಂಖ್ಯಾತರ ರಕ್ಷಣೆ ಬಗ್ಗೆ ಭಾರತ ದ್ವಿಮುಖ ನೀತಿಯನ್ನು ಅನುಸರಿಸುತ್ತಿದ್ದಂತೆ ಬಾಗ್ಲಾ ಕಿಡಿಕಾರಿದೆ. ಅಲ್ಲದೆ ಭಾರತದ ಮಾಧ್ಯಮಗಳು ತಪ್ಪು ಮಾಹಿತಿಯನ್ನು ರವಾನಿಸಿವೆ ಅಂತ ಬಾಗ್ಲಾ ಕಾನೂನು ವ್ಯವಹಾರಗಳ ಸಲಹೆಗಾರ ಆಸಿಫ್ ನಸ್ರುಲ್ಲಾ ಹೇಳಿದ್ದಾರೆ. 2025ರ ಚಾಂಪಿಯನ್ಸ್ ಟ್ರೋಫಿಯನ್ನ ಹೈಬ್ರಿಡ್ ಮಾದರಿ ಆಡಿಸಲು ಪಿಸಿಬಿ ಒಪ್ಪಿದೆ. ಭಾರತದ ಪಂದ್ಯಗಳನ್ನು ದುಬೈನಲ್ಲಿ ಆಡಿಸುವ ಹೈಬ್ರಿಡ್ ಮಾದರಿಗೆ ಐಸಿಸಿ ಮುಂದಾಗಿತ್ತು. ಆದರೆ ಪಾಕ್ ಒಪ್ಪಿರಲಿಲ್ಲ. ಇದೀಗ ಐಸಿಸಿ ಎಚ್ಚರಿಕೆ ಬಳಿಕ ಪಿಸಿಬಿ ಮೆತ್ತಗಾಗಿದೆ. ಹೈಬ್ರಿಡ್ ಮಾದರಿಯ ಟೂರ್ನಿಗೆ ಪಾಕಿಸ್ತಾನ ಒಪ್ಪಿದೆ. ಆದರೆ ಐಸಿಸಿ ಎದುರು ಪಾಕ್ ಕ್ರಿಕೆಟ್ ಮಂಡಳಿ 3 ಷರತ್ತುಗಳನ್ನಿಟ್ಟಿದೆ. ಭಾರತ ಐಸಿಸಿ ಟೂರ್ನಿಗಳನ್ನು ಆಯೋಜಿಸಿದರೆ ಪಾಕಿಸ್ತಾನದ ಪಂದ್ಯಗಳನ್ನು ತಟಸ್ಥ ಸ್ಥಳಗಳಲ್ಲಿ ಆಯೋಜಿಸಬೇಕು ಅಂತ ಷರತ್ತು ಹಾಕಿದೆ. ಆರ್ಸಿಬಿ ತಂಡದಲ್ಲಿ ಆಡುವುದಕ್ಕೆ ಉತ್ಸುಕರಾಗಿದ್ದೇನೆ ಎಂದು ಟೀಮ್ ಡೇವಿಡ್ ಹೇಳಿದ್ದಾರೆ. ಆರ್ಸಿಬಿ ಜೊತೆಗೆ ನಾನು ರೋಚಕ ನೆನಪುಗಳನ್ನು ಹೊಂದಲು ಇಷ್ಟಪಡ್ತೇನೆ ಅಂತ ಟೀಮ್ ಡೇವಿಡ್ ಬರೆದುಕೊಂಡಿದ್ದಾರೆ. ಕಿಚ್ಚ ಸುದೀಪ್ಗೆ ಸಿನಿಮಾ ಬಿಟ್ಟು ಹೆಚ್ಚು ಆಸಕ್ತಿ ಇರೋ ಕ್ಷೇತ್ರ ಅಂದ್ರೆ ಅದು ಕ್ರಿಕೆಟ್. ಹೀಗಾಗಿ ಸುದೀಪ್ ಈ ಹಿಂದೆ ಮಹಾಬಲಿಪುರಂನಲ್ಲಿ ಕ್ರಿಕೆಟ್ ಆಡೋ ವೇಳೆ ತೆಗೆದಂತಹ ಫೋಟೋ ಒಂದು ವಿಡಿಯೋ ಕೂಡ ವೈರಲ್ ಆಗ್ತದೆ.